ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿದ್ಯಾ ಮುಯ್ಯೂಟಕ್ಕೆ ಅಂತ ಎಲ್ಲ ಕೂಡ ತಯಾರಿ ಮಾಡ್ತಿರ್ತಾಳೆ. ಆಗ ತಪ್ಪಲಿ ಇಟ್ಕೊಂಡಾಗ ಒಂದು ಕೈ ಆಗಲೇ ಸುಡುತ್ತೆ. ಅದನ್ನು ಭದ್ರ ನೋಡ್ತಾನೆ. ಆಗ ಭದ್ರ ನೋಡಿದಾಗ ಅಯ್ಯೋ ಏನೋ ಸುಟ್ಕೊಂಡ್ಬಿಟ್ಲಲ್ಲ ಕೈ, ಏನೋ ಮತ್ತೆ ಪ್ರೀತಿ ಅವಳ ಮೇಲೆ ಉಡ್ತಾ ಇದೆ ಅಂತ ಹೇಳ್ಬೋದು. ಆಗ ವಿದ್ಯೆನೂ ಕೂಡ ಅಮ್ಮ ಅಂತ ಹೇಳ್ಬಿಟ್ಟು ಕೈ ಸುಡ್ತು ಅಂತ ನೋಡ್ಕೊತಿರ್ತಾಳೆ. ಆಗ ಅವಳು ಕೂಡ ಭದ್ರ ಕಡೆ ನೋಡ್ತಾರೆ. ಇಬ್ಬರು ಕೂಡ ಒಬ್ರಿಗೊಬ್ರು ಹಾಗೆ ಮುಖಾಮುಖಿಯಾಗಿ ನೋಡ್ತಾ ಇರ್ತಾರೆ. ನಿಜವಾಗ್ಲೂ ಅವರು ಎಷ್ಟೇ ದೂರ ಇದ್ರೂ ಕೂಡ ಅವ್ರ ಪ್ರೀತಿ ಮಾತ್ರ ಯಾವತ್ತೂ ಕೂಡ ಕಮ್ಮಿ ಆಗಲ್ಲ ಅನ್ನೋದಕ್ಕೆ ಇದೊಂದು ವಿಡಿಯೋನೇ ಸಾಕ್ಷಿ. ಇದಿಷ್ಟು ನಾಳಿನ ಸಂಚಿಕೆ ಆಗಿದೆ. ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ರೆ, ವಿದ್ಯಾಗೆ ಚಂಪಾ ಕಾಲ್ ಮಾಡಿರ್ತಾಳೆ. ಅಕ್ಕ ಒಂದು ವಿಷಯ ನಿಂಗೆ ಹೇಳಬೇಕು ಅಂತ ಹೇಳ್ತಾರೆ. ಏನು ಹೇಳು ವಿದ್ಯಾ ಅಂತ ಕೇಳಿದಾಗ, ಅದು ನಮ್ಮ ಅಟ್ಟಿಯವರೇ ಕೂಡ ಮುಯ್ಯೂಟನೂ ಇಟ್ಕೊಂಡಿದ್ದಾರೆ, ಬಾಡೂಟ. ಆ ದೊಡ್ಡ ಮಾವಂಗೆ ಹುಷಾರಿಲ್ಲದೆ ಹೋದಾಗ ಸಾವಿತ್ರಿ ಅಮ್ಮ ಮರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ರಂತೆ. ಹಂಗಾಗಿ ಅವತ್ತೇ ಅಲ್ಲೇ ಮುಯ್ಯೂಟ ಇಟ್ಕೊಂಡಿದ್ದಾರೆ. ಅವರು ಕೂಡ ಬಾಡೂಟ ಇಟ್ಕೊಂಡಿದ್ದಾರೆ. ಏನು ಮಾಡೋದು ಅಂತ ಹೇಳ್ತಾರೆ. ಅಂದ್ಕೊಂಡೆ ಕಿರಾಪತಿ ಮಾಡಬೇಕಿತ್ತು, ಸುಮ್ಮನಿದ್ದಾರಲ್ಲ ಅಂತ. ನಡೆಸಲಿ, ಅವ್ರು ಏನು ಬೇಕಾದರೂ ನಡೆಸಲಿ, ನಾನು ಅದಕ್ಕೆಲ್ಲ ನಾನು ಬಗ್ಗೊಳ್ಳಲ್ಲ ಚಂಪಾ, ಆಯಿತಾ? ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ನಾನು ಏನಿದ್ರು ನಾನು ಓದಿನ ಕಡೆ ನಾನು ಗಮನ ಇರಲಿ ಅಂತ ಹೇಳ್ತಾಳೆ. ಆಗ ರತ್ನ ಅದಕ್ಕೆ ಫೋನ್ ಇಟ್ಬಿಟ್ಟು ಹೋಗ್ತಾಳೆ. ಯಾಕಮ್ಮ ಇಷ್ಟು ಬೇಜಾರಲ್ಲಿದ್ದಾಗ ಅಂದಾಗ, ಹಟ್ಟಿಯವರು ಕೂಡ ನಾಳಿಕೆ ಅಲ್ಲೇ ಬಾಡೂಟನ ಮಡಿಕೊಂಡವ್ರಂತೆ ಕಣವ ಅಂತ ಹೇಳ್ತಾರೆ. ರತ್ನ ಹೌದಾ, ಹಾಗಾದರೆ ನಾವು ಈ ಮುಯ್ಯೂಟದ ಕತೆನ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಆ ಬಾಡೂಟ ಇಟ್ಕೊಂಡು ಯಾರು ಬಂದರೂ ಇಲ್ಲಿ ಮುಯ್ಯಾಕಬೇಕು ಅಂತ ಯಾರು ಕೂಡ ಬರಲ್ಲ. ಇನ್ನು ಗೌಡ್ರು ಮನೆಯವ್ರು ಮಾಡ್ತಾವ್ರೆ ಅಂದರೆ ಬಿಟ್ಟು ಬಾಡೂಟ ಊಟ ಮಾಡೋಕ್ಕೆ ಹೋಗ್ದಲೆ ನಮ್ಮ ಹತ್ರಕ್ಕೆ ಯಾರು ಬರ್ತಾರವ್ವ? ನಾವು ಬೇಡ, ಇದನ್ನೆಲ್ಲ ಮುಚ್ಚಿಬಿಡೋಣ, ಜಿಂಚಿ ಎಲ್ಲನೂ ವಾಪಸ್ ಕಳ್ಸೋಣ, ತರಕಾರಿಯನ್ನು ಅರ್ಧ ರೇಟಿ ಮಾರೋಣ ಅಂತ ಹೇಳ್ತಾರೆ. ಅವ್ವ ಏನು ಹೇಳ್ತಿದ್ಯಾ? ದೊಡ್ಡ ಸಮುದ್ರ ಬತ್ತು ಅಂತ ಹೇಳ್ಬಿಟ್ಟು ಸಣ್ಣ ಸಮುದ್ರ ಅದಕ್ಕೆ ಎದುರುಕೊಳ್ಳುತ್ತಾ? ನೀನೇ ನನಗೆ ಧೈರ್ಯ ಹೇಳ್ತಿದ್ದಳು, ಈಗ ಇದನ್ನೆಲ್ಲ ಮುಚ್ಚಿ ಅಂತಿದ್ದೀರಾ? ನಾನು ಯಾವುದೇ ಕಾರಣಕ್ಕೂ ಕೂಡ ಈ ದಾರಿನ ಮುಚ್ಚಲ್ಲ ಅವ್ವ, ಆಯಿತಾ? ಯಾರು ಏನೇ ಅಂದರೂ ಪರವಾಗಿಲ್ಲ, ನಾನು ನಡೆಸ್ತೀನಿ ಮುಯ್ಯೂಟವ, ಆ ದೇವರಿದ್ದಾನೆ ಅಂತ ಹೇಳ್ತಾಳೆ. ಆಗ ದೇವ್ರ ಹತ್ರಕ್ಕೆ ಬಂದು ವಿದ್ಯಾ ಬೇಡ್ಕೋತಿರ್ತಾಳೆ. ನನಗೆ ಕಾವಲಾಗಿ ಅಡ್ಡಲಾಗಿ ಮಡಗೆ ಅಂತ ಮುಯ್ಯೂಟಗೆ ಬಾಡೂಟನ ಇಟ್ಕೊಂಡಿದ್ದಾರೆ ತಾಯಿ. ಇದೆಲ್ಲ ಅವರು ಸಂಚು ಬೇಕು ಅಂತಲೇ ಮಾಡ್ತಾರೆ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಮಾಡ್ತಾಯಿಲ್ಲ. ನಾನು ಚೆನ್ನಾಗಿ ಓದಬೇಕು, ಡಾಕ್ಟ್ರ್ ಓದಬೇಕು ಅಂತಲೇ ನಾನು ಈ ಮುಯ್ಯೂಟನ ಇಟ್ಕೊಂಡು ಬಂದಿದ್ದೀನಿ. ದಯವಿಟ್ಟು ನನ್ನನ್ನು ಕೈ ಹಿಡಿದು ಕಾಪಾಡು ತಾಯಿ. ನೀನು ಇದೆಯಾ ಅಂತ ನಂಬಿದ್ದೀನಿ. ನನ್ನ ಬಾಳಲ್ಲಿ ಇಲ್ಲಿವರೆಗೂ ಸಾವಿರಾರು ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ದೀನಿ, ಅದರಲ್ಲಿ ಇದು ಒಂದು ಕೂಡ. ದಯವಿಟ್ಟು ನನ್ನ ಕೈನ ಬಿಡಬೇಡ ತಾಯಿ. ಏನೇ ಆದರೂ ಕೂಡ ನನ್ನ ಕೈ ಹಿಡಿದು ನನ್ನ ಕಾಪಾಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಅಂತಿರ್ತಾಳೆ. ಇನ್ನು ಬೆಳಗಾಗೋ ಅಷ್ಟೊತ್ತಿಗೆ ಗೌಡ್ರ ಮನೆಯವರೆಲ್ಲರೂ ಕೂಡ ಬರ್ತಾ ಇರ್ತಾರೆ. ಆಗ ಸಾವಿತ್ರಿ, ಭದ್ರಾ ಒಂದು ನಿಮಿಷ ನಿಲ್ಲಿಸು ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಅಣ್ಣ ಅಲ್ಲಿ ನೋಡಲ್ಲಿ ಪೋಸ್ಟ ಅಂತ ಹೇಳ್ತಾರೆ. ಏನಿದು? ಮುಯ್ಯೂಟ? ಹೌದು, ನಾವು ಬಾಡೂಟ ಮಾಡಿಕೊಂಡಿದ್ದೀವಿ ಅಂತ ಗೊತ್ತಾಗಿಯೇ ಅವರು ಮುಯ್ಯೂಟನ ಮಾಡಿದ್ದಾರೆ. ಇನ್ನು ಎಷ್ಟು ಧೈರ್ಯ! ಮಂತ್ರಿ ಸೊಸೆಯನ್ನು ಕಾಣ್ದಲೇ ಈ ಥರ ಮುಯ್ಯೂಟದ ಪೋಸ್ಟ್ ಹೊಂಟಿಸ್ಕೊಂಡಿದ್ದಾಳೆ, ಇವಳಿಗೆ ನಾಚಿಕೆ ಆಗೋಕ್ಕಿಲ್ವೇ ಅಂತ ಹೇಳ್ತಾರೆ. ಆಗ ಭದ್ರಾ ಮತ್ತು ಶಿವರಾಮೇಗೌಡ ಅವಳನ್ನೇ ನೋಡ್ತಾ ಇರ್ತಾರೆ. ಇನ್ಗೂಡೆ ಚಿತ್ರನು ಕೂಡ, ಅವ್ವ ಕಾರೆಲ್ಲ ಯಾಕೋ ನಿಂತವು ಕಣವ, ಅಲ್ಲಿ ನೋಡಲ್ಲಿ ಪೋಸ್ಟು ಮುಯ್ಯೂಟು ಪೋಸ್ಟ್ ಹಾಕ್ಕೊಂಡಿದ್ದಾಳೆ, ಅಲ್ಲೇ ನಾವು ಮಾಡೋ ಜಾಗದಲ್ಲೇ ಅವಳು ಕೂಡ ಮುಯ್ಯೂಟನ ಮಾಡ್ತಾವಳೆ ಅಂತ ಹೇಳ್ತಾರೆ. ಇರಲಿ ಬಿಡೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಆಗ ಈಶ್ವರಿ, ಗೋವಿಂದ ಎಲ್ಲರೂ ಕೂಡ ಅದನ್ನೇ ನೋಡ್ತಿರ್ತಾರೆ. ಅಯ್ಯೋ ದೇವ್ರೆ ಅಂತ ಹೇಳ್ತಾರೆ. ಬೇಕು ಅಂತ ವಿನಂತಿ ಕೂಡ ಉಬ್ಬಸ್ತಿಲ್ಲ. ಅವ್ಳಿಗೇನು ಮಾನ ಮರ್ಯಾದೆ ಇಲ್ವೇ? ಮಾವ ಮಂತ್ರಿ ಆದರೂ ಕೂಡ ಅವ್ರ ಮರ್ಯಾದೆ ಕಳಿಯೋಕ್ಕೆ ಈ ರೀತಿ ನಿಂತಿದ್ದಾರಲ್ಲ, ಅವ್ರಿಗೆ ನಾಚಿಕೆ ಆಗಲ್ವೇ ಅಂತ ಹೇಳ್ತಿರ್ತಾರೆ. ಆಗ ಶಿವರಾಮೇಗೌಡ ಬೈತಾರೆ. ನಮ್ಮ ಅಟ್ಟಿಯಿಂದ ಯಾವತ್ತು ಅವಳನ್ನ ಆಚೆ ಕಳಿಸಿದ್ವೋ ಅವತ್ತೇ ನಮಗೂ ಅವಳಿಗೂ ಸಂಬಂಧ ಕಡ್ದೋಯ್ತು. ಅವಳ ಪಾಡಿಗೆ ಅವಳು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ನಮ್ಮ ಪೂಜಾ ಕಾರ್ಯನ ಮಾಡಿಸ್ಕೊಂಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಬಾಯಿ ಮುಂಚಿಸ್ಕೊಂಡು ಕರ್ಕೊಂಬರ್ತಾರೆ. ಆಗ ರತ್ನ ಅಡುಗೆ ಮಾಡ್ತಿರ್ಬೇಕಾರೆ, ಗೌಡ್ರ ಮನೆಯವರೆಲ್ಲ ಬಂದರು ಕಣವ, ಅವ್ವ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ಲಿ, ನಮ್ಮ ಪಾಡಿಗೆ ನಾವು ಮಾಡೋಣ ಬಿಡು. ಅವ್ರ ಕಡೆಗೆ ನೀನು ಯಾಕೆ ನೋಡ್ತೀಯಾ? ಅವ್ರನ್ನ ಯಾಕೆ ನೀನು ಕರಿಯೋಕೆ ಹೋಗ್ತೀಯಾ? ಅವ್ರ ಪಾಡಿಗೆ ಅವ್ರ ದೇವ್ರ ಪೂಜೆ ಮಾಡಲಿ, ನಮ್ಮ ಪಾಡಿಗೆ ನಾವು ಮುಯ್ಯೂಟನ ಮಾಡೋಣ, ಸುಮ್ಮನಿರು ಅಂತ ಹೇಳ್ತಾರೆ. ಯಾಕವ್ವ ಇಷ್ಟು ಬೇಜಾರಾಗಿದೆಯಾ? ನಾನೇನು ಬೇಜಾರಾಗಿಲ್ಲ ಕಣವ, ನೀನು ಯಾಕೆ ಸುಮ್ಮನೆ ಮಾಡು, ಅವ್ರ ಕಡೆಗೆ ಯಾಕೆ ನೋಡ್ತೀನಿ ನೀನು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಇಳಿದ್ಬಿಟ್ಟು ಬರ್ತಿರ್ಬೇಕಾದ್ರೆ ಸಾವಿತ್ರಿ, ಅಣ್ಣ ಅಲ್ಲಿ ನೋಡಲ್ಲಿ ಅವರು ಇಲ್ಲೇ ಮಾಡ್ತಾವ್ರೆ, ಮಾನ ಮರ್ಯಾದೆ ಇಲ್ದರು, ನಾವು ಬಾಡೂಟ ಇಟ್ಕೊಂಡಿದ್ದೀವಿ ಅಂತ ಗೊತ್ತಾಗಿದ್ರು ಕೂಡ ಹಿಂಗೆ ಮಾಡ್ತಾ ಇದ್ದಾರಲ್ಲ ನಮ್ಮ ಮರ್ಯಾದೆ ಕಳಿಯೋಕ್ಕೆ, ಇಂಥವ್ರು ಏನು ಹೇಳಬೇಕು? ನಮ್ಮ ಮನೆ ಹಾಳು ಮಾಡಿದ್ದಲ್ಲದೆ ಇಲ್ಲೂ ಕೂಡ ನಮ್ಮ ಮಾನ ಮರ್ಯಾದೆ ತೆಗಿಯೋಕ್ಕೆ ಬಂದಾನೆ ಅಂತ ಹೇಳ್ತಿರ್ತಾರೆ. ಶಿವರಾಮೇಗೌಡ, ನಮಗೆ ಸಂಬಂಧ ಇಲ್ದವ್ರ ಜೊತೆ ಏನಕ್ಕೆ ಮಾತಾಡ್ತಿದ್ಯಾ ನೀನು? ನಾನು ಆಗಲೇ ಹೇಳ್ತಿರ್ತಾನೆ, ನೀವು ಅವ್ಳ ಪಾಡಿಗೆ ಹೋಗಬಾರ್ದು ಅಂತ. ಅವ್ಳ ಪಾಡಿಗೆ ಅವ್ಳು ಮಾಡಲಿ, ನಿನ್ನ ಪಾಡಿಗೆ ನೀನು ಮಾಡೋದು ಕಲಿ, ನಡಿ ಇಲ್ಲಿಂದ, ಸಂಬಂಧನೇ ಕಳ್ಕೊಂಡ್ಮೇಲೆ ಇನ್ಯಾನಕ್ಕೆ ಅಂತ ಹೇಳ್ತಾರೆ. ಆಗ ಗೋವಿಂದ, ಅಣ್ಣ ಕ್ವಾಟ್ಲೇನೂ ಅಲ್ಲೇ ಅವನೇ, ಕ್ವಾಟ್ಲೇನೂ ಅಲ್ಲೇ ಅವನೇ, ನಮ್ಮನ್ನು ವಿರೋಧಿಸಿದವರೆಲ್ಲರೂ ಕೂಡ ಅಲ್ಲೇ ಹೋಗಿ ಅವ್ರ ಜೊತೆಗೆ ಹೊಂದ್ಕೊಂಡಿದ್ದಾರೆ, ನಮ್ಮ ಮರ್ಯಾದೆ ಕಳಿಯೋಕ್ಕೆ ಅಂತಲೇ ಹಿಂಗೆ ಮಾಡಿದ್ದಾರೆ ಅಂತ ವಿನಂತಿ ಮಾತಾಡ್ತಿರ್ತಾಳೆ.
ಆಗ ಶಿವರಾಮೇಗೌಡ ಬೈದು ನಿಲ್ಲಿಸ್ತಾನೆ. ಏನು ನಿಮ್ಗೆ ಎಷ್ಟು ಸಲ ಹೇಳೋದು, ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ನಾವಿಲ್ಲಿ ದೇವ್ರ ಪೂಜೆಗೆ ಅಂತ ಬಂದಿದ್ದೀವಿ, ನಡೀರಿ ಆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ದೇವ್ರ ಹತ್ರ ಬಂದು ಕೈ ಮುಗಿದು ಶಿವರಾಮೇಗೌಡ, ಇಲ್ಲಿವರೆಗೂ ಕಾಪಾಡಿದ್ಯಾ ತಾಯಿ, ನನ್ನ ಜೀವನ ಎರಡೂ ಕೂಡ, ಇನ್ನು ಯಾವುದೇ ಕೂಡ ಕೆಡಕಾಗ್ದಂಗೆ ಕಾಪಾಡ್ಕೊಂಡು ಹೋಗು ಅಂತ ಬೇಡ್ತಾರೆ. ಆಗ ಮರಿಯಲ್ಲಿ ಇನ್ನೂ ಬಂದಿಲ್ವೇ ಅಂತ ಹೇಳ್ತಾರೆ. ಇಲ್ಲ ಬರುತ್ತೆ ಅಂತ ಹೇಳಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ ಬಿಡಿ ಅಂತ ಹೇಳ್ತಾರೆ ಊರಿನ ಜನಕ್ಕೆ. ಆಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ರತ್ನ ಮತ್ತು ವಿದ್ಯಾ ಇಬ್ಬರು ಕೂಡ ಅಡುಗೆನ ಮಾಡ್ತಿರ್ತಾರೆ. ಅಕ್ಕ ಅವ್ವ ಕೊಡಿಲಿ, ಇದನ್ನೆಲ್ಲ ನಾನು ಆ ಕಡೆಗೆ ಎಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಅವ್ರ ಚಿಕ್ಕಪ್ಪ ಕೂಡ ಬರ್ತಾರೆ. ಓ ಮಾವ, ಚಿಕ್ಕಪ್ಪ ಇವಾಗ ಬಂದ್ರಾ, ಬನ್ನಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಮರಿನ ಕರೆಸ್ಬಿಡು ಗೋವಿಂದ, ಆದಷ್ಟು ಬೇಗ ಬಿರ್ನೆ, ಟೈಮ್ ಆಗೈತೆ ಈಗಾಗಲೇ ಅಂತ ಹೇಳ್ತಾರೆ. ಎಲ್ಲಿ ಸಾವಿತ್ರಿ ಇನ್ನೂ ಬಂದೇ ಇಲ್ಲ? ಹಾಂ ಬರ್ತದೆ ಅಂತ ಹೇಳೋಣ, ಬರ್ತಾರೆ ಇನ್ನೇನು ಮರಿ ಅಂತ ಹೇಳ್ತಾರೆ. ಬಾ ಅಲ್ಲಿ 3 ಅಡಿ ಹೋಯ್ತಾಳೆ, ಅವಳನ್ನ ಹಾಗೆ ರೇಗಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ವಿನಂತಿ ಮತ್ತು ಈ ಮಗಳು ಇಬ್ಬರು ಕೂಡ ಬರ್ತಿರ್ತಾಳೆ. ಹೇ ನಿಂತ್ಕೊಳ್ಳೆ ಅಂತ ಹೇಳ್ತಾರೆ. ಯಾವ ಪಾಪ ಏನು ಮಾತಾಡಲ್ಲ ವಿದ್ಯಾ, ಹಾಗೆ ಸುಮ್ಮನೆ ನಿಂತಿರ್ತಾಳೆ. ಏನು ಅಂದ್ಕೊಳ್ಳೋಗ್ಬಿಟ್ಟಿದ್ಯಾ, ನಾವು ಇಟ್ಕೊಂಡಿದ್ದೀವಿ ಅಂತ ನೀವು ಕೂಡ ಮುಯ್ಯೂಟ ಇಟ್ಕೊಂಡಿದ್ಯಾ? ನಿನಗೆ ನಾಚಿಕೆ ಆಗಲ್ವಾ? ಸ್ವಾಭಿಮಾನ ಐತೆ ಅಂತ ಹೇಳ್ತೀಯಾ, ಅದನ್ನು ಬಿಟ್ಟು ಈ ಮುಯ್ಯೂಟ ಇಟ್ಕೊಂಡಿದ್ಯಾ? ಅದು ಬಂದು ಭಿಕ್ಷೆ ಬಿಡಿದ್ರೆ ನಾ ಕಾಸು ಸಿಕ್ತಿತ್ತಲೆ ಅಂತ ಹೇಳ್ತಾಳೆ. ನಾ ಕಾಸಾದರೂ ಸಿಕ್ಕಿದ್ರೆ ಊಟಕಾರ ಆಗೋದು ಅಂತ ಬೇಕು ಅಂತ ಅವಳು ಕಿಂಡಲ್ ಮಾಡ್ತಿರ್ತಾರೆ. ಆಗ ವಿದ್ಯಾ ಜೋರಾಗಿ ನಗ್ತಿರ್ತಾಳೆ. ಹಲೋ, ನೀವು ಬಂದಿದ್ದೀರಾ, ಮಾಡಿಕೊಂಡು ಅದನ್ನು ಹೋಗೋದು ಕಲೀರಿ ಆಯಿತಾ? ಬಿಟ್ಟು ಊಟ ಸಿಗ್ತದೆ ಅಂತ ಹೇಳ್ಬಿಟ್ಟು ಹಣ್ಣು ಮೇಲೆ ತಿನ್ಕೊಂಡು ಉಣ್ಕೊಂಡು ಜಾಂಡ ಉಟ್ಕೊಂಡು ಕೂತಿದ್ದೀರಾ, ಹಂಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ನಾನು ಸ್ವಾಭಿಮಾನದಿಂದಲೇ ಈ ನನ್ನ ಕೈಲಿ ಆದಂತಹ ಒಂದು ಊಟನ ವ್ಯವಸ್ಥೆ ಮಾಡಿ ನಾನು ಗರ್ವದಿಂದ ಸಹಾಯ ಮಾಡಿ ಅಂತ ಕೇಳ್ತೀನಿ. ನಿಮ್ಮಂಗೆ ಬಿಟ್ಟು ಕೂಳು ತಿನ್ಕೊಂಡು ಅಲ್ಲೇ ಬಿದ್ದಿಲ್ಲ ಜೀವನ ಪೂರ್ತಿಯ. ಹೇ ಏನೇ ನಮ್ಮನ್ನೇ ಭಿಕ್ಷಕರು ಅಂತ ಕರಿತಿದ್ಯಾ? ಹೌದು, ನಾನು ನಿಮ್ಮನ್ನು ಡೈರೆಕ್ಟಾಗೆ ಅಂತಿರೋದು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೊಡಿಯೋಕ್ಕೆ ಅಂತ ಬರ್ತಾಳೆ. ಆ ಕೈನ ಇಟ್ಕೊಂಡು ಇಳಿಸಿ ಕೆಳಕಯ್ಯ, ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ಹಳೆ ವಿದ್ಯೆ ಅಲ್ಲ ಈಗ ನಾನು ಹೊಸ ವಿದ್ಯೆ ಆಯಿತಾ? ನನ್ನ ನಿರ್ಧಾರ ನಾನೇ ತೊಗೊಳೋದನ್ನು ಕಲ್ತಿದ್ದೀನಿ. ಇಲ್ಲಿ ಯಾರು ಕೂಡ ನನ್ನ ಮೇಲೆ ದರ್ಪ ಮಾಡೋಕ್ಕೆ ಬರಬೇಕಾಗಿಲ್ಲ. ಈಗ ಹೆಂಗೆ ಬಂದಿದ್ದೀರಾ ಹಂಗೆ ಹೋಗಿ, ಇಲ್ಲ ಅಂತ ಅಂದರೆ ಇನ್ನೂ ನಿಮ್ಮ ಮರುದಿನ ನೀವೇ ಕಳ್ಕೊಬೇಕಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ರು ಕೂಡ ನಿಮಗೆ ಮರ್ಯಾದಿಲ್ವಾ, ನನ್ನ ತಂಟೆಗೆ ಬರ್ತಿಲ್ಲ ಅಂತ ಕೇಳ್ತಾರೆ. ಆಗ ವಿನಂತಿನೂ ಕೂಡ ಹೊಡೆಯೋಕ್ಕೆ ಅಂತ ಬಂದಾಗ, ಏನು ನನಗೆ ಕೈ ಎತ್ತಕ್ಕೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಅವಳು ಕೈನೂ ಇಟ್ಕೊಂಡು ಹಿಂದಕ್ಕೆ ತಿರುಗಿಸ್ತಾಳೆ. ಬಿಡ ಕೈನ ವಿದ್ಯಾ, ನಿಂಗೆ ಎಷ್ಟು ಧೈರ್ಯ ನನ್ನ ಮೇಲೆ ಕೈ ಮಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ಮತ್ತು ನಿನ್ನನ್ನು ಕರೆದ್ನ ಇಲ್ಲಿ ಬಾ ಅಂತ ಹೇಳ್ತಾರೆ. ಆಗ ಜೋರಾಗಿ ಅವಳು ಒಂದು ಕಪಾಲಕ್ಕೂ ಕೂಡ ಗುಸ್ನ ಕೊಡ್ತಾಳೆ. ನಿಮ್ಮ ಪಾಡಿಗೆ ನೀವು ಹೋಗ್ಬೇಕಿತ್ತು, ನನ್ನ ತಂಟೆಗೆ ಯಾಕೆ ಬಂದ್ರಿ ನೀವು ಅಂತ ಹೇಳಿ ಜೋರಾಗಿ ಕಪಾಲಿಗೆ ಹೊಡಿತೀಯ. ನನಗೆ ಹೊಡಿತೀಯಾ ಅಂತ ಕೇಳಿದಾಗ, ಇದು ನಾನು ಹೊಡೆದಿದ್ದು ಇದಕ್ಕೆಲ್ಲ ಕಡೆ, ಇಷ್ಟು ದಿವಸ ಮಾಡಿದ್ಯಾ ಕುತಂತ್ರಿ, ಅದಕ್ಕೆಲ್ಲ ಸೇರಿಸಿ ಕೊಟ್ಟಿರೋದು ನಾನು. ಯಾವತ್ತೋ ನಿನಗೆ ಗೂಸ್ ಕೊಡಬೇಕಿತ್ತು, ಅವತ್ತಿನ ಬದಲು ಇವತ್ತು ಕೊಡ್ತಿದ್ದೀನಿ. ಬಂದಿದ್ದೀರಾ ನಿಮ್ಮ ಮಾಡ್ಕೊಂಡು ಹೋಗೋದನ್ನು ಕಲೀರಿ, ಅದ್ಬಿಟ್ಟು ನನ್ನನ್ನು ಸುಮ್ಮನೆ ಕೆಣ್ಕಕ್ಕೆ ಬರಬೇಡಿ, ಗೊತ್ತಾಯ್ತಾ? ನಾನು ಹಳೆ ವಿದ್ಯೆ ಅಲ್ಲ, ಈಗ ಹೊಸ ವಿದ್ಯೆ ಹೇಳ್ತಾ ಇದ್ದೀನಿ, ಗೆಪ್ತಿ ಇಟ್ಕೊಳ್ಳಿ. ನಿಮ್ಮ ಮರುದಿನ ನೀವೇ ಕಳ್ಕೊಬೇಡಿ, ಗೊತ್ತಾಯ್ತಾ? ಹುಷಾರ್, ಇನ್ನೊಂದು ಸಲ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿದ್ಯೆ ಹೊಟ್ಟೋಗ್ತಾಳೆ. ಆಗ ಅವ್ವ ನನಗೆ ಓಡಿದ್ಲಲ್ಲವ, ತಡಿಯೋ ವಿನಂತಿ, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಅದು ಯಾರು ಇವಳು ಮುಯ್ಯಿ ಹಾಕಿ ಊಟ ಮಾಡ್ತಾರೋ ನಾನು ನೋಡ್ತೀನಿ, ಅದು ಹೆಂಗೆ ಇವಳು MBBS ಮಾಡ್ತಾರೋ ನಾನು ನೋಡ್ತೀನಿ, ಬಾ ಅಂತ ಹೇಳ್ತಾರೆ. ಆಗ ಅವ್ರ ಚಿಕ್ಕಪ್ಪ ಕೂಡ ಬರ್ತಾರೆ. ಇವಾಗ ಬಂದ್ರಾ, ಇಲ್ಲಿ ಟೈಮ್ ಆಯಿತು ಅಂತ ಕೇಳ್ತಾರೆ. ಆಗ ಇನ್ನೇನು ಆಯಿತು, ಬರುತ್ತೆ ಹಾಡಿಗೆ ಹೇಳಿದ್ವಿ ಅಂತ ಹೇಳ್ತಾರೆ. ಆಗ ಹಾಡಲ್ಲಿ ಕಟ್ಟಾಕಿರ್ತಾರೆ. ಗೋವಿಂದ ನೋಡಿ, ಬಾವ ಬಂದೈತೆ ಹಾಡು ಅಂತ ಹೇಳ್ತಾರೆ. ಇನ್ನೇನು ಹಾಡು ಕೂಡ ಬಂದಾಯ್ತಲ್ಲ, ನಡೀರಿ ಎಲ್ಲ ಕೂಡ ಹೋಗೋಣ, ಬೇಗ ಆದಷ್ಟು ಬೇಗ ದೇವ್ರಿಗೆ ಒಪ್ಪಿಸಿ ನಮ್ಮ ಅರ್ಕೆನ ತೀರ್ಸೋಣ ಅಂತ ಹೇಳ್ಬಿಟ್ಟು ಸಾವಿತ್ರಿ, ವಿನಂತಿ ಎಲ್ಲರೂ ಕೂಡ ಖುಷಿ ಪಡ್ತಿರ್ತಾರೆ. ಹಾಡು ಬಂತು ಅಂತ ಹೇಳಿ ಎಲ್ಲರೂ ಕೂಡ ದೇವ್ರನ್ನ ಕಡಿಯೋಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಹತ್ರಕ್ಕೆ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಅಮ್ಮಮ್ಮ, ಮೋಹನ ಮತ್ತು ಚಂಪಾ 3 ಜನ ಕೂಡ ವಿದ್ಯಾನ ನೋಡ್ತಿರ್ತಾಳೆ. ಅಮ್ಮಮ್ಮಂಗೆ ತುಂಬ ಬೇಜಾರಾಗ್ತಿರುತ್ತೆ. ಹೊಟ್ಟೆಲಿ ಮಗನ ಇಟ್ಕೊಂಡು ಈ ಸುಡು ಬಿಸಿಲಲ್ಲಿ ಹೆಂಗೆ ಕೆಲಸ ಮಾಡ್ತಾವಳೆ ನೋಡಿ, ನನಗಂತೂ ನೋಡಿದರೆ ಕಳ್ಳು ಚುರುಕಂತೈತೆ ಮೋಹನ ಅಂತ ಹೇಳ್ತಾರೆ. ಅವಳಿಗೆ ಬೇಕಾಗಿರುವಂತಹ ದುಡ್ಡನ್ನ ನಾವೇ ಕೊಟ್ಬಿಡೋಣ. ಅದಲ್ದಲೇ ಈ ಸಾವಿತ್ರಿ ಇವತ್ತೇ ಬೇಕು ಅಂತಲೇ ಬಾಡೂಟನ ಇಟ್ಕೊಂಡಿದ್ದಾರೆ, ಮುಯ್ಯೂಟಕ್ಕೆ ದುಡ್ಡು ಅರೇಂಜ್ ಆಗಲಿಲ್ಲ ಅಂದರೆ ನಾವೇ ಕೊಡೋಣ ಚಂಪಾ ಮೋಹನ ಅಂತ ಹೇಳ್ತಾರೆ. ಅದು ಹೆಂಗೆ ಇಸ್ಕೊತಾರಕ್ಕೆ, ಅವಳು ಇಸ್ಕೊಳ್ಳಲ್ಲ ಅತ್ತೆ, ಅವಳು ಸ್ವಾಭಿಮಾನಿ, ಅವಳು ಅಷ್ಟು ಆಟದಿಂದ ಇರಬೇಕಾದ್ರೆ ಇಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ದೇವರೇ, ಯಾವುದೇ ಕಾರಣಕ್ಕೂ ಈ ಮುಯ್ಯೂಟ ನಿಲ್ಬಾರ್ದು, ಅವಳಿಗೆ ಸಹಾಯ ಆಗಂಗೆ ಸಹಾಯ ಮಾಡು ದೇವ್ರೆ ಅಂತ ಅಮ್ಮಮ್ಮ ಕೂಡ ಬೇಡ್ಕೊತಾ ಇರ್ತಾರೆ.